ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ವಿಕಲಚೇತನ ಮಕ್ಕಳು ತರಬೇತಿ ಪಡೆಯುತ್ತಿದ್ದಾರೆ. ಶಿಕ್ಷಕಿ ಸೀತಾ ಯೋಚಿಸುತ್ತಾ ನಿಂತಿರೋದು. ನಂತರ ಅವಳಷ್ಟಕ್ಕೆ ಅವಳು ಮಾತನಾಡುತ್ತಾ ವಿಶೇಷ ಶಾಲೆಯ ನೋಂದಣಿ ನವೀಕರಣ ಮಾಡಿಸಬೇಕು, ರವಿ ಸರ್ ಹತ್ರ ಇದರ ಬಗ್ಗೆ ಮಾತಾಡಬೇಕು ಅಂತ ಹೇಳುತ್ತಾ ರವಿ ಕ್ಯಾಬಿನ್ಗೆ ಬರೋದು. ರವಿ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಾ ಕೂತಿರೋದು. ಮೇ ಐ ಕಮ್ ಇನ್ ಸರ್? ಸೀತಾ ಮೇಡಮ್, ಬನ್ನಿ ಬನ್ನಿ, ಏನೋ ಟೆನ್ಷನ್ ನಲ್ಲಿ ಇದ್ದ ಹಾಗಿದೆ, ಹೇಳಿ ಏನಾಯ್ತು? ರವಿ ಸರ್, ನಮ್ಮ ವಿಶೇಷ ಶಾಲೆಯ ನೋಂದಣಿ ನವೀಕರಣದ ಅವಧಿ ಮುಗಿಯುತ್ತಿದೆ. ಏನ್ ಮಾಡೋದು ಸರ್? ಹೌದು, ನಮ್ಮ ಸಂಸ್ಥೆ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಅಡಿಯಲ್ಲಿ ನೋಂದಾಯಿತವಾಗಿದೆ. ಈಗ ನವೀಕರಣ ಮಾಡಲೇಬೇಕು. ಅದಕ್ಕೆ ಅರ್ಜಿ ಹಾಕಾಯ್ತು. ಸರ್, ಇಷ್ಟು ಬೇಗ? ಎಸ್ ಮೇಡಮ್, ನೋಡಿ ಇಲ್ಲಿ. ಓಕೆ ಸರ್, ನಾನು ಏನ್ ಮಾಡೋದಪ್ಪ, ಲೇಟ್ ಆಯ್ತು ಅಂತೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೆ ಸರ್. ಈಗ ನಿರಾಳ ಆಯ್ತು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮೂಲಕ ಸಕಾಲ ಕಾಯ್ದೆಯಡಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಹಾಕಿದರೆ ನಿಗದಿತ ಸಮಯದಲ್ಲಿ ಸೇವೆ ನಿಮ್ಮ ಕೈ ಸೇರುತ್ತದೆ. ನಿಗದಿತ ಸಮಯಕ್ಕೆ ಸೇವೆ ದೊರೆಯದಿದ್ದರೆ ನೀವು ಮೇಲ್ಮನವಿ ಕೂಡ ಸಲ್ಲಿಸಬಹುದು. ಹೌದಾ ಸರ್? ಎಸ್ ಮೇಡಮ್. ಸರ್, ಅಪ್ಲೈ ಮಾಡುವ ವಿಧಾನವನ್ನು ನಂಗೂ ಹೇಳ್ಕೊಡಿ ಸರ್. ಎಸ್ ಮೇಡಮ್. ಸೀತಾ, ಈಗ ನಿಮಗೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡುವ ಹಂತಗಳನ್ನು ಹೇಳಿಕೊಡ್ತೀನಿ. ಹಂತ 1, ವೆಬ್ಸೈಟ್ ಓಪನ್ ಮಾಡಿ sevasindu.karnataka.gov.in ಲಿಂಕ್ ಕ್ಲಿಕ್ ಮಾಡಿ. ಹಂತ 2, ಲಾಗಿನ್ ಅಥವಾ ರಿಜಿಸ್ಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಬಳಸಿ OTP ಲಾಗಿನ್ ಮಾಡಿ, ಅಥವಾ ಹೊಸ ಬಳಕೆದಾರರಾಗಿದ್ದರೆ ರಿಜಿಸ್ಟರ್ ಹಿಯರ್ ಆಯ್ಕೆ ಮಾಡಿ. ಬೇಕಾಗುವ ವಿವರಗಳು: ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಮತ್ತು ವಿಳಾಸ. ಹಂತ 3, ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡಿ. ಲಾಗಿನ್ ಆದ ನಂತರ ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಆಯ್ಕೆ ಮಾಡಿ. ಹಂತ 4, ಸರ್ವಿಸ್ ಆಯ್ಕೆ ಮಾಡಿ. ಅಲ್ಲಿ ನಿಮ್ಮ ಅಗತ್ಯ ಸೇವೆಯನ್ನು ಆಯ್ಕೆ ಮಾಡಿ. ಉದಾಹರಣೆ, ಸ್ಪೆಷಲ್ ಸ್ಕೂಲ್ ಆರ್ ಟ್ರೈನಿಂಗ್ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್, ರಿಜಿಸ್ಟ್ರೇಷನ್ ರಿನ್ಯೂವಲ್ ಸರ್ಟಿಫಿಕೇಟ್. ಹಂತ 5, ಅಪ್ಲಿಕೇಶನ್ ಫಾರ್ಮ್ ಭರ್ತಿ ಮಾಡಿ. ಅರ್ಜಿಯಲ್ಲಿ ಈ ಮಾಹಿತಿಗಳನ್ನು ನಮೂದಿಸಬೇಕು: ಸಂಸ್ಥೆಯ ಹೆಸರು, ಸಂಸ್ಥೆಯ ವಿಳಾಸ, ನೋಂದಣಿ ಸಂಖ್ಯೆ, ಸಂಪರ್ಕ ವಿವರಗಳು ಮತ್ತು ಕೇಂದ್ರದ ಮಾಹಿತಿ. ಹಂತ 6, ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಸಾಮಾನ್ಯವಾಗಿ ಬೇಕಾಗುವ ದಾಖಲೆಗಳು: ಹಳೆಯ ನೋಂದಣಿ ಪ್ರಮಾಣ ಪತ್ರ, ಸಂಸ್ಥೆಯ ವಾರ್ಷಿಕ ವರದಿ, ಸಿಬ್ಬಂದಿ ವಿವರ, ಕಟ್ಟಡ ಅಥವಾ ತರಬೇತಿ ಕೇಂದ್ರದ ವಿವರ, ಗುರುತಿನ ದಾಖಲೆ. ಹಂತ 7, ಎಲ್ಲ ವಿವರಗಳನ್ನು ಪರಿಶೀಲಿಸಿ ಸಬ್ಮಿಟ್ ಬಟನ್ ಒತ್ತಿರಿ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಥವಾ ಸಕಾಲ ನಂಬರ್ ಸಿಗುತ್ತದೆ. ಇದಾದ ನಂತರ ಅಪ್ಲಿಕೇಶನ್ ಸ್ಟ್ಯಾಟಸ್ ಚೆಕ್ ಮಾಡಲು www.sakala.kar.nic.in ವೆಬ್ಸೈಟ್ಗೆ ಹೋಗಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಹಾಗೂ ರೆಫರೆನ್ಸ್ ನಂಬರ್ ಹಾಕಿ ಸ್ಟೇಟಸ್ ತಿಳಿದುಕೊಳ್ಳಿ. ಸಕಾಲ ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದಾಗ ಸಕಾಲ ನಂಬರ್ ನೀಡಲಾಗುತ್ತದೆ. ಇದರ ಮೂಲಕ ಅರ್ಜಿಯ ಪ್ರಗತಿ ತಿಳಿದುಕೊಳ್ಳಬಹುದು. ಸೀತಾ ಮೇಡಮ್, ನಮ್ಮ ಸಂಸ್ಥೆಯ ನವೀಕರಣ ಪ್ರಮಾಣ ಪತ್ರ ಬಂತು. ನಿಗದಿತ ಸಮಯಕ್ಕೆ ನಿಮಗೆ ಸೇವೆ ಸಿಕ್ಕಿದೆ. ಗ್ರೇಟ್ ಸರ್. ಈಗ ನಮ್ಮ ವಿಕಲಚೇತನ ಮಕ್ಕಳಿಗೆ ನಿರಂತರವಾಗಿ ತರಬೇತಿ ಕೊಡಬಹುದು. ಸರ್ಕಾರದ ಸಕಾಲ ಕಾಯ್ದೆಯ ಮೂಲಕ ನಾಗರಿಕರು ತಮ್ಮ ಹಕ್ಕಿನ ಸರ್ಕಾರಿ ಸೇವೆಗಳನ್ನು ನಿಗದಿತ ಸಮಯದಲ್ಲಿ ಪಡೆಯಬಹುದು. ಸಕಾಲ, ಇಂದು ನಾಳೆ ಇನ್ನಿಲ್ಲ, ಹೇಳಿದ ದಿನ ತಪ್ಪೋಲ್ಲ.